ಶಿವಕುಮಾರ್ ಅವರ ಈ ಹೇಳಿಕೆಗೆ ಫಿಲ್ಮ್ ಚೇಂಬರ್ನಿಂದ ಕೂಡ ಪ್ರತಿಕ್ರಿಯೆಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಫಿಲ್ಮ್ನ ಡೀಲ್ಗೆ ಸಂಬಂಧಪಟ್ಟ ಕೆಲವರ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಫಿಲ್ಮ್ ಚೇಂಬರ್ನ ಅಧ್ಯಕ್ಷ ನರಸಿಂಹಲು ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹೇಳಿರೋ ಮಾತಲ್ಲಿ ತಪ್ಪೇನಿಲ್ಲ, ಜೊತೆಗೆ ಕನ್ನಡ ಕಲಾವಿದರದ್ದು ತಪ್ಪಿಲ್ಲ, ನಮ್ಮನೆ ಹಬ್ಬ ನಾವೆಲ್ಲರೂ ಹೋಗಬೇಕಾಗಿತ್ತು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಫಿಲ್ಮ್ ಚೇಂಬರ್ನ ಅಧ್ಯಕ್ಷ. ಫಿಲ್ಮ್ ಫೆಸ್ಟ್ ಕಾರ್ಯಕ್ರಮಕ್ಕೆ ನಿನ್ನೆ ಅದ್ದೂರಿಯಾಗಿ ಉದ್ಘಾಟನಾ ಸಮಾರಂಭ ವಿಧಾನಸೌಧದ ಮುಂಭಾಗದಲ್ಲಿ ಆಯಿತು. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಅವರು ಒಂದು ಮಾತನ್ನ ಆಡಿದ್ದಾರೆ. ಸೊ ಆ ಮಾತು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಕೂಡ. ಕಲಾವಿದರ ಮೇಲೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ, ಹಾಗೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ನಮಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅನ್ನುವಂಥದ್ದು ಗೊತ್ತು ಅಂತ ಹೇಳಿದ್ದಾರೆ. ಸೊ ಯಾಕಾಗಿ ಈ ಮಾತನ್ನ ಹೇಳಿದ್ರು ನೇರವಾಗಿ ಕೇಳೋದಕ್ಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದಂತಹ ನರಸಿಂಹಲು ಅವರ ಹತ್ರನೇ ನಾನು ಬಂದಿದ್ದೀನಿ, ಮಾತನಾಡಿಸ್ತಾ ಹೋಗ್ತೀನಿ ಅವ್ರನ್ನ. ಸರ್, ಯಾಕಾಗಿ ಡಿಕೆಶಿ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ? ನಿಮಗೆ ಗೊತ್ತಿರುವಂತಹ ಮಾಹಿತಿಯ ಪ್ರಕಾರ ಯಾಕೆ ಅವರಿಗೆ ಅಸಮಾಧಾನ ಇದೆ? ಮೊದಲನೇದಾಗಿ ಏನು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾ ಇದ್ವಿ, ಅದು ನಮ್ಗಲ್ಕೋಸ್ಕರ, ಚಿತ್ರರಂಗಕ್ಕೋಸ್ಕರ ಅವರು 16ನೇ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ. ಅದಕ್ಕೂ ನಮ್ಮಲ್ಲಿ ಎಲ್ಲರೂ ಸಂಪೂರ್ಣವಾಗಿ ಆರ್ಟಿಸ್ಟ್ಗಳು ಒಬ್ಬರಂತಲ್ಲ, ಎಲ್ಲ ನಮ್ಮ ಚಿತ್ರರಂಗದ ಇಂಡಸ್ಟ್ರಿ ಅವರು ಎಲ್ಲರೂ ತುಂಬು ತುಳುಕ್ತಾ ಇರಬೇಕು ಅನ್ನೋದು ಅವ್ರದ್ದು ಒಂದು ಮನದಲ್ಲಿತ್ತು. ಹಾಗಾಗಿ ಅವರು ಹೇಳಿದ್ದಾರೆ ಹೊರತು. ಆದರೆ ಅಲ್ಲಿ ಏನಾಗುತ್ತೆ ನೋಡಿ ಮೇಡಮ್, ಈಗ ನಮ್ಮ ಯಾವತ್ತೂ ಒಂದು ಆರ್ಟಿಸ್ಟ್ಗೆ ಒಂದು ಫೋಟೋಕಾಲ್ ಅಂತ ಇರುತ್ತೆ, ದೊಡ್ಡ ಆರ್ಟಿಸ್ಟ್ಗಳಿಗೆ ಅವ್ರನ್ನ ದೂಷಣೆ ಮಾಡೋಕ್ಕೂ ಆಗಲ್ಲ. ಹಾಗಂತೇಳಿ ನಮ್ಮಲ್ಲೇ ನಾವು ಹಬ್ಬ ಮಾಡ್ಬೇಕಾದ್ರೆ ಅವ್ರು ಬರ್ದಿದ್ದು ತಪ್ಪೇ ಆಗುತ್ತೆ. ಈಗ ಅವರು ದೂಷಣೆ ಮಾಡಿರೋದು ನಿನ್ನೆ ಇಂಡಸ್ಟ್ರಿಗೆ ಒಂದು ಹಬ್ಬ ನಡೀತಾ ಇರ್ಬೇಕಾದ್ರೆ ತಾವೆಲ್ಲ ಹಾಜರಿರ್ಬೇಕಾಗಿತ್ತು ಅನ್ನೋದು ಅವರು ಮನೋಭಾವ. ಅದೊಂದು ಕಡೆ ಇರಲಿ. ಆದ್ರೆ ಅವ್ರಿಗೆ ಏನಾಗುತ್ತೆ ಗೊತ್ತಾ, ಹಿರಿಯರು ಒಬ್ಬರನ್ನ ರಾಯಭಾರಿ ಅಂತ ಮಾಡ್ತಾ ಇದ್ದಾರೆ. ಅವರು ಖಂಡಿತ ಅಲ್ಲಿ ಬರ್ತಾರೆ. ಈಗ ಬೇರೆ ಇನ್ನೂ ಮೇಲ್ಪಟ್ಟ ಆರ್ಟಿಸ್ಟ್ಗಳಿದ್ದಾಗ ಅವ್ರಿಗೆ ಅಲ್ಲಿ ಕರೀದೇನೆ, ಅವ್ರದ್ದು ಫೋಟೋ ಕಲಿ ಇಲ್ದೇನೆ ಸ್ಟೇಜಿಗೆ ಕರೀದೇನೆ ನಾವು ಹೋಗೋದು ಹೇಗೆ ಅನ್ನೋದು ಅವ್ರ ಮನೋಭಾವ ಇರುತ್ತೆ. ಅದನ್ನು ನಾವು ನೋಡ್ಬೇಕಾಗತ್ತೆ. ಅವರು ಸರಾಸಗಟಾಗಿ ಅವರು ಮಾತಾಡಿದ್ದಾರೆ. ಅವ್ರು ಮಾತಾಡಿರೋದು ನಿನ್ನೆ ಜನ ಸೇರಿಲ್ಲ ಅನ್ನೋದು ಒಂದಾದ್ರೆ, ಅವ್ರು ಯಾವುದೋ ಒಂದು ನೆಲ ಜಲ ವ್ಯವಹಾರ ಬಂದಾಗ ನಮ್ಮ ಇಂಡಸ್ಟ್ರಿ ಪೂರ್ತಿಯಾಗಿ ತೊಡಗಿಸ್ಕೊಂಡಿದೆ. ಈಗ ಹಿಂದಿದೆಲ್ಲ ನೋಡ್ಕೊಂಡು ಬಂದಾಗ ನಮ್ಮ ರಾಜ್ಕುಮಾರ್ ಸರ್ ಆಗ್ಬೋದು, ಎಲ್ಲರೂ ನೆಲ ಜಲ ವಿಷಯ ಬಂದಾಗ ಎಲ್ಲರೂ ಒಗ್ಗೂಡಿ ಹೋರಾಟ ಮಾಡ್ತಾ ಇದ್ವಿ. ಅದನ್ನ ಮನದಲ್ಲಿ ಇಟ್ಕೊಂಡು ನಾವು ಮೇಕೆದಾಟು ಯೋಜನೆಗೆ ಹೋದಾಗ ಶಿವಕುಮಾರ್ ಅವರ ಈ ಹೇಳಿಕೆಗೆ ಫಿಲ್ಮ್ ಚೇಂಬರ್ನಿಂದ ಕೂಡ ಪ್ರತಿಕ್ರಿಯೆಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಫಿಲ್ಮ್ನ ಡೀಲ್ಗೆ ಸಂಬಂಧಪಟ್ಟ ಕೆಲವರ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಫಿಲ್ಮ್ ಚೇಂಬರ್ನ ಅಧ್ಯಕ್ಷ ನರಸಿಂಹಲು ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹೇಳಿರೋ ಮಾತಲ್ಲಿ ತಪ್ಪೇನಿಲ್ಲ, ಜೊತೆಗೆ ಕನ್ನಡ ಕಲಾವಿದರದ್ದು ತಪ್ಪಿಲ್ಲ, ನಮ್ಮನೆ ಹಬ್ಬ ನಾವೆಲ್ಲರೂ ಹೋಗಬೇಕಾಗಿತ್ತು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಫಿಲ್ಮ್ ಚೇಂಬರ್ನ ಅಧ್ಯಕ್ಷ. ಫಿಲ್ಮ್ ಫೆಸ್ಟ್ ಕಾರ್ಯಕ್ರಮಕ್ಕೆ ನಿನ್ನೆ ಅದ್ದೂರಿಯಾಗಿ ಉದ್ಘಾಟನಾ ಸಮಾರಂಭ ವಿಧಾನಸೌಧದ ಮುಂಭಾಗದಲ್ಲಿ ಆಯಿತು. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಅವರು ಒಂದು ಮಾತನ್ನ ಆಡಿದ್ದಾರೆ. ಸೊ ಆ ಮಾತು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಕೂಡ. ಕಲಾವಿದರ ಮೇಲೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ, ಹಾಗೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ನಮಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅನ್ನುವಂಥದ್ದು ಗೊತ್ತು ಅಂತ ಹೇಳಿದ್ದಾರೆ. ಸೊ ಯಾಕಾಗಿ ಈ ಮಾತನ್ನ ಹೇಳಿದ್ರು ನೇರವಾಗಿ ಕೇಳೋದಕ್ಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದಂತಹ ನರಸಿಂಹಲು ಅವರ ಹತ್ರನೇ ನಾನು ಬಂದಿದ್ದೀನಿ, ಮಾತನಾಡಿಸ್ತಾ ಹೋಗ್ತೀನಿ ಅವ್ರನ್ನ. ಸರ್, ಯಾಕಾಗಿ ಡಿಕೆಶಿ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ? ನಿಮಗೆ ಗೊತ್ತಿರುವಂತಹ ಮಾಹಿತಿಯ ಪ್ರಕಾರ ಯಾಕೆ ಅವರಿಗೆ ಅಸಮಾಧಾನ ಇದೆ? ಮೊದಲನೇದಾಗಿ ಏನು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾ ಇದ್ವಿ, ಅದು ನಮ್ಗಲ್ಕೋಸ್ಕರ, ಚಿತ್ರರಂಗಕ್ಕೋಸ್ಕರ ಅವರು 16ನೇ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ. ಅದಕ್ಕೂ ನಮ್ಮಲ್ಲಿ ಎಲ್ಲರೂ ಸಂಪೂರ್ಣವಾಗಿ ಆರ್ಟಿಸ್ಟ್ಗಳು ಒಬ್ಬರಂತಲ್ಲ, ಎಲ್ಲ ನಮ್ಮ ಚಿತ್ರರಂಗದ ಇಂಡಸ್ಟ್ರಿ ಅವರು ಎಲ್ಲರೂ ತುಂಬು ತುಳುಕ್ತಾ ಇರಬೇಕು ಅನ್ನೋದು ಅವ್ರದ್ದು ಒಂದು ಮನದಲ್ಲಿತ್ತು. ಹಾಗಾಗಿ ಅವರು ಹೇಳಿದ್ದಾರೆ ಹೊರತು. ಆದರೆ ಅಲ್ಲಿ ಏನಾಗುತ್ತೆ ನೋಡಿ ಮೇಡಮ್, ಈಗ ನಮ್ಮ ಯಾವತ್ತೂ ಒಂದು ಆರ್ಟಿಸ್ಟ್ಗೆ ಒಂದು ಫೋಟೋಕಾಲ್ ಅಂತ ಇರುತ್ತೆ, ದೊಡ್ಡ ಆರ್ಟಿಸ್ಟ್ಗಳಿಗೆ ಅವ್ರನ್ನ ದೂಷಣೆ ಮಾಡೋಕ್ಕೂ ಆಗಲ್ಲ. ಹಾಗಂತೇಳಿ ನಮ್ಮಲ್ಲೇ ನಾವು ಹಬ್ಬ ಮಾಡ್ಬೇಕಾದ್ರೆ ಅವ್ರು ಬರ್ದಿದ್ದು ತಪ್ಪೇ ಆಗುತ್ತೆ. ಈಗ ಅವರು ದೂಷಣೆ ಮಾಡಿರೋದು
ನಿನ್ನೆ ಇಂಡಸ್ಟ್ರಿಗೆ ಒಂದು ಹಬ್ಬ ನಡೀತಾ ಇರ್ಬೇಕಾದ್ರೆ ತಾವೆಲ್ಲ ಹಾಜರಿರ್ಬೇಕಾಗಿತ್ತು ಅನ್ನೋದು ಅವರು ಮನೋಭಾವ. ಅದೊಂದು ಕಡೆ ಇರ್ಲಿ, ಆದ್ರೆ ಅವ್ರಿಗೆ ಏನಾಗುತ್ತೆ ಗೊತ್ತಾ, ಎವ್ರಿಯರ್ ಒಬ್ಬರನ್ನ ರಾಯಭಾರಿ ಅಂತ ಮಾಡ್ತಾ ಇದ್ದಾರೆ. ಅವರು ಖಂಡಿತ ಅಲ್ಲಿ ಬರ್ತಾರೆ. ಈಗ ಬೇರೆ ಇನ್ನೂ ಮೇಲ್ಪಟ್ಟ ಆರ್ಟಿಸ್ಟ್ಗಳಿದ್ದಾಗ ಅವ್ರಿಗೆ ಅಲ್ಲಿ ಕರೀದೇನೆ, ಅವ್ರದ್ದು ಫೋಟೋ ಕಲಿಲ್ದೇನೆ ಸ್ಟೇಜಿಗೆ ಕರೀದೇನೆ ನಾವು ಹೋಗೋದು ಹೇಗೆ ಅನ್ನೋದು ಅವ್ರ ಮನೋಭಾವ ಇರುತ್ತೆ. ಅದನ್ನು ನಾವು ನೋಡ್ಬೇಕಾಗತ್ತೆ. ಅವರು ಸರಾಸಗಟಾಗಿ ಅವರು ಮಾತಾಡಿದ್ದಾರೆ. ಅವ್ರು ಮಾತಾಡಿರೋದು ನಿನ್ನೆ ಜನ ಸೇರಿಲ್ಲ ಅನ್ನೋದು ಒಂದಾದ್ರೆ, ಅವ್ರು ಯಾವುದೋ ಒಂದು ನೆಲ ಜಲ ವ್ಯವಹಾರ ಬಂದಾಗ ನಮ್ಮ ಇಂಡಸ್ಟ್ರಿ ಪೂರ್ತಿಯಾಗಿ ತೊಡಗಿಸ್ಕೊಂಡಿದೆ. ಈಗ ಹಿಂದಿನೆಲ್ಲ ನೋಡ್ಕೊಂಡು ಬಂದಾಗ ನಮ್ಮ ರಾಜ್ಕುಮಾರ್ ಸರ್ ಆಗ್ಬೋದು, ಎಲ್ಲರೂ ನೆಲ ಜಲ ವಿಷಯ ಬಂದಾಗ ಎಲ್ಲರೂ ಒಗ್ಗೂಡಿ ಹೋರಾಟ ಮಾಡ್ತಾ ಇದ್ವಿ. ಅದನ್ನ ಮನದಲ್ಲಿ ಇಟ್ಕೊಂಡು ನಾವು ಮೇಕೆದಾಟು ಯೋಜನೆಗೆ ಹೋದಾಗ ಶಿವಕುಮಾರ್ ಅವರ ಈ ಹೇಳಿಕೆಗೆ ಫಿಲ್ಮ್ ಚೇಂಬರ್ನಿಂದ ಕೂಡ ಪ್ರತಿಕ್ರಿಯೆಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಫಿಲ್ಮ್ನ ಫೀಲ್ಡ್ಗೆ ಸಂಬಂಧಪಟ್ಟ ಕೆಲವರ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಫಿಲ್ಮ್ ಚೇಂಬರ್ನ ಅಧ್ಯಕ್ಷ ನರಸಿಂಹಲು ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹೇಳಿರೋ ಮಾತಲ್ಲಿ ತಪ್ಪೇನಿಲ್ಲ, ಜೊತೆಗೆ ಕನ್ನಡ ಕಲಾವಿದರದ್ದು ತಪ್ಪಿಲ್ಲ, ನಮ್ಮನೆ ಹಬ್ಬ ನಾವೆಲ್ಲರೂ ಹೋಗಬೇಕಾಗಿತ್ತು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಫಿಲ್ಮ್ ಚೇಂಬರ್ನ ಅಧ್ಯಕ್ಷ. ಫಿಲ್ಮ್ ಫೆಸ್ಟ್ ಕಾರ್ಯಕ್ರಮಕ್ಕೆ ನಿನ್ನೆ ಅದ್ದೂರಿಯಾಗಿ ಉದ್ಘಾಟನಾ ಸಮಾರಂಭ ವಿಧಾನಸೌಧದ ಮುಂಭಾಗದಲ್ಲಿ ಆಯಿತು. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಅವರು ಒಂದು ಮಾತನ್ನ ಆಡಿದ್ದಾರೆ. ಸೊ ಆ ಮಾತು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಕೂಡ. ಕಲಾವಿದರ ಮೇಲೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ, ಹಾಗೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ನಮಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅನ್ನುವಂಥದ್ದು ಗೊತ್ತು ಅಂತ ಹೇಳಿದ್ದಾರೆ. ಸೊ ಯಾಕಾಗಿ ಈ ಮಾತನ್ನ ಹೇಳಿದ್ರು ನೇರವಾಗಿ ಕೇಳೋದಕ್ಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದಂತಹ ನರಸಿಂಹಲು ಅವರ ಹತ್ರನೇ ನಾನು ಬಂದಿದ್ದೀನಿ, ಮಾತನಾಡಿಸ್ತಾ ಹೋಗ್ತೀನಿ ಅವ್ರನ್ನ. ಸರ್, ಯಾಕಾಗಿ ಡಿಕೆಶಿ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ? ನಿಮಗೆ ಗೊತ್ತಿರುವಂತಹ ಮಾಹಿತಿಯ ಪ್ರಕಾರ ಯಾಕೆ ಅವರಿಗೆ ಅಸಮಾಧಾನ ಇದೆ? ಮೊದಲನೇದಾಗಿ ಏನು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾ ಇದ್ವಿ, ಅದು ನಮ್ಗಲ್ಕೋಸ್ಕರ, ಚಿತ್ರರಂಗಕ್ಕೋಸ್ಕರ ಅವರು 16ನೇ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ. ಅದಕ್ಕೂ ನಮ್ಮಲ್ಲಿ ಎಲ್ಲರೂ ಸಂಪೂರ್ಣವಾಗಿ ಆರ್ಟಿಸ್ಟ್ಗಳು ಒಬ್ಬರಂತಲ್ಲ, ಎಲ್ಲ ನಮ್ಮ ಚಿತ್ರರಂಗದ ಇಂಡಸ್ಟ್ರಿ ಅವರು ಎಲ್ಲರೂ ತುಂಬು ತುಳುಕ್ತಾ ಇರಬೇಕು ಅನ್ನೋದು ಅವ್ರದ್ದು ಒಂದು ಮನದಲ್ಲಿತ್ತು. ಹಾಗಾಗಿ ಅವರು ಹೇಳಿದ್ದಾರೆ ಹೊರತು. ಆದರೆ ಅಲ್ಲಿ ಏನಾಗುತ್ತೆ ನೋಡಿ ಮೇಡಮ್, ಈಗ ನಮ್ಮ ಯಾವತ್ತೂ ಒಂದು ಆರ್ಟಿಸ್ಟ್ಗೆ ಒಂದು ಫೋಟೋಕಾಲ್ ಅಂತ ಇರುತ್ತೆ, ದೊಡ್ಡ ಆರ್ಟಿಸ್ಟ್ಗಳಿಗೆ ಅವ್ರನ್ನ ದೂಷಣೆ ಮಾಡೋಕ್ಕೂ ಆಗಲ್ಲ. ಹಾಗಂತೇಳಿ ನಮ್ಮಲ್ಲೇ ನಾವು ಹಬ್ಬ ಮಾಡ್ಬೇಕಾದ್ರೆ ಅವ್ರು ಬರ್ದಿದ್ದು ತಪ್ಪೇ ಆಗತ್ತೆ. ಈಗ ಅವರು ದೂಷಣೆ ಮಾಡಿರೋದು ನಿನ್ನೆ ಇಂಡಸ್ಟ್ರಿಗೆ ಒಂದು ಹಬ್ಬ ನಡೀತಾ ಇರ್ಬೇಕಾದ್ರೆ ತಾವೆಲ್ಲ ಹಾಜರಿರ್ಬೇಕಾಗಿತ್ತು ಅನ್ನೋದು ಅವರು ಮನೋಭಾವ. ಅದೊಂದು ಕಡೆ ಇರ್ಲಿ, ಆದ್ರೆ ಅವ್ರಿಗೆ ಏನಾಗುತ್ತೆ ಗೊತ್ತಾ, ಎವ್ರಿಯರ್ ಒಬ್ಬರನ್ನ ರಾಯಭಾರಿ ಅಂತ ಮಾಡ್ತಾ ಇದ್ದಾರೆ. ಅವರು ಖಂಡಿತ ಅಲ್ಲಿ ಬರ್ತಾರೆ. ಈಗ ಬೇರೆ ಇನ್ನೂ ಮೇಲ್ಪಟ್ಟ ಆರ್ಟಿಸ್ಟ್ಗಳಿದ್ದಾಗ ಅವ್ರಿಗೆ ಅಲ್ಲಿ ಕರೀದೇನೆ, ಅವ್ರದ್ದು ಫೋಟೋ ಕಲಿಲ್ದೇನೆ ಸ್ಟೇಜಿಗೆ ಕರೀದೇನೆ ನಾವು ಹೋಗೋದು ಹೇಗೆ ಅನ್ನೋದು ಅವ್ರ ಮನೋಭಾವ ಇರುತ್ತೆ. ಅದನ್ನು ನಾವು ನೋಡ್ಬೇಕಾಗತ್ತೆ. ಅವರು ಸರಾಸಗಟಾಗಿ ಅವರು ಮಾತಾಡಿದ್ದಾರೆ. ಅವ್ರು ಮಾತಾಡಿರೋದು ನಿನ್ನೆ ಜನ ಸೇರಿಲ್ಲ ಅನ್ನೋದು ಒಂದಾದ್ರೆ, ಅವ್ರು ಯಾವುದೋ ಒಂದು ನೆಲ ಜಲ ವ್ಯವಹಾರ ಬಂದಾಗ ನಮ್ಮ ಇಂಡಸ್ಟ್ರಿ ಪೂರ್ತಿಯಾಗಿ ತೊಡಗಿಸ್ಕೊಂಡಿದೆ. ಈಗ ಹಿಂದಿನೆಲ್ಲ ನೋಡ್ಕೊಂಡು ಬಂದಾಗ ನಮ್ಮ ರಾಜ್ಕುಮಾರ್ ಸರ್ ಆಗ್ಬೋದು, ಎಲ್ಲರೂ ನೆಲ ಜಲ ವಿಷಯ ಬಂದಾಗ ಎಲ್ಲರೂ ಒಗ್ಗೂಡಿ ಹೋರಾಟ ಮಾಡ್ತಾ ಇದ್ವಿ. ಅದನ್ನ ಮನದಲ್ಲಿ ಇಟ್ಕೊಂಡು ನಾವು ಮೇಕೆದಾಟು ಯೋಜನೆಗೆ ಹೋದಾಗ